ಫಿಲಮ್ಗೆ ಹೋಗ್ತಾ ಇದ್ದೀ ಅಪ್ಪ. ಪೊಲೀಸ್ ಚಿಕನ್ ವಾಶ್ ಮಾಡ್ತಾ ಇದ್ದಾನೆ. ಅಭಿಷೇಕ್ ಅವರು ರೈಸ್ ಮಾಡ್ತಾರೆ, ಯಾಕೆಂದ್ರೆ ಇವರು ಸ್ಕ್ಯಾನರ್ ನಾನೇ ಫೋಟೋ ಕಳಿಸಿದ್ದೀನಿ ನಿಮ್ಗೆ. ಇವ್ನು ಸ್ಕ್ಯಾನರ್ ಕಳಿಸಿದ್ದೀನಿ ಅಂತ ಇವ್ನು ಕಳಿಸಿದ್ದೀನಿ. ನಾನು ಹೋಗದೆ ಯಾರು ಕಳಿಸಿದ್ದೀನಿ? ಸಂಜೆ ಅದು ಬ್ರೇಕಿಂಗ್ ಫಸ್ಟ್ ಎಗ್ರೆಸ್ ನಿಂತಿದ್ದ ನಾವು ಇವನ್ನ ಕಳಿಸಿದೆ. ಮಾಮೂಲಿ ಎಗ್ರೆಸ್ ಅಂತ ಸಿಗೋಲ್ಲ ನಿಮ್ಗೆ. ಆ ಸ್ಕ್ಯಾನರ್ ಹಾಕಿದ ನಾನು ಸ್ಕ್ಯಾನರ್ ಓಪನ್ ಮಾಡಿ ಸ್ಕ್ಯಾನರ್ 1000 ರೂಪಾಯಿ ಐತೆ. ಇವನು ನೀನು ತಿರ್ಗಾ ಫೋನ್ ಮಾಡಿದೆ. ನಾನು 1000 ರೂಪಾಯಿ ಹಾಕಿದ್ನಲ್ಲ, ಇವನಿಗೆ ತಡೆಯಾಗಿ ದುಡ್ಡು ವಾಪಸ್ ತಗೋಬ, ಅಕೌಂಟಲ್ಲಿ ಹಾಕಿದ್ದೀನಿ, ಕ್ಯಾಶ್ ಬೇಕು ಅಂತವ. ಇವನು ಫೋನ್ ಮಾಡೋದು ದುಡ್ಡು ಬಂದಿದೆ ಕೇಳಾದ್ರೆ ಹೂವಣ ಇಲ್ಲ ಬಂದತೆ ಅಂತ. ಇವನೇನಂತ ಗೊತ್ತಾ, ಚಿಕನ್ ಅಂಗಡಿಯವ್ರಿಗೆ ಫೋಟೋ ಹೊಡ್ಕೊಂಡು ಸೈಕಲ್ ನಾನು ನಿಮ್ಗೆ ಸ್ಕ್ಯಾನ್ ಮಾಡಿ ನೋಡಿ ಅದ ಅದೇ ತಕ್ಷಣ ನಾನು ವಾಟ್ಸಪ್ಪಲ್ಲಿ ಮೊದಲು ದಯವಿಟ್ಟು ಬರೋದು. ಈಗ ಸೇವ್ ಮಾಡೋದು ಮಾತ್ರ ಸ್ಟಾರ್ಟಿಂಗ್ ಸೇವ್ ಮಾಡಿದ್ದಿಲ್ಲ, ಅದಕ್ಕೆ 1000 ರೂಪಾಯಿ ನಿಮಗೆ ಈ ಗ್ರೇಟ್ ಅಂಗಡಿಗೆ ಹೇಳದ ಮುಂಚ ಸಮಾಧಾನದಲ್ಲಿ ಏನ್ ಮಾತಾಡೋದು ಯಾರಿಲ್ಲ. ಅಲ್ಲಿ ಮೆಸೇಜ್ ಬರ್ತಾರ, ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಈಗ ಹೇಳಿದ್ರೆ ಮಾಡಕ್ ಇಷ್ಟ ಇಲ್ಲ ಅಂತ ಹಿಂಗಂದ್ರೆ ನಾನು ಏನ್ ಹೇಳೋದೇನು ಹೇಳಿ. ಈಗ ಅಣ್ಣ ಅಂತ ಈಗ ರೂಪಾಯಿ ಕೊಡ್ಬೇಕು ಅಂತ ಬೆಳಿಗ್ಗೆ ಕೊಡ್ತೀನಿ ಅಣ್ಣ. ಬೆಳಿಗ್ಗೆ 12 ಗಂಟೆ ಮೇಲೆ ಬನ್ನಿ ಕೊಡ್ತೀನಿ ಅಂತ ಯಾರು ಇಸ್ಕೊಳ್ಳಿ. ಈಗ ಏನ್ ಮಾಡಿರಿ? ಒಂದ್ ನಿಮಿಷ ಸಮಾಧಾನ. ತಿಂತೀನಿ. ಈಗ ಯಾರು ಮಾಡಿರಿ? ವಿಡಿಯೋ ಎಡಿಟಿಂಗ್ ಕೊಡ್ಬೇಕು ನಾವು. ಫಾಲೋ ಮಾಡೋದ ಗೊಜ್ಜು ಸಾಂಬಾರ್ ಎಡವಟ್ಟಾಗಿ ಮೇಲೆ ಏನೋ ಮಾಡ್ತಿದ್ದಿ ಜನ ಎಲ್ಲ ತೋರಿಸಿ ಕಡೆಗೆ. ಚಿಕನ್ ವಾಶ್ ಮಾಡ್ತಾ ಇದ್ದಾನೆ. ಅಭಿಷೇಕ್ ಅವರು ರೈಸ್ ಮಾಡ್ತಾರೆ, ಯಾಕೆಂದರೆ ಇವರು ವೆಜಿಟೇರಿಯನ್ನು, ಚಿಕನ್ ಮುಡಿಸ್ಕೊಳ್ಳಲ್ಲ. ಅದಕ್ಕೆ ಇವರು ರೈಸು ಮೊಸರಲ್ಲಿ ಊಟ ಮಾಡ್ತಾರೆ. ರೈಸ್ ಮಾಡ್ಕೊತಾ ಇದ್ದಾರೆ ಅವರು. ರೈಸ್ ಕೆಲಸ ಸಿಲಿಂಡ್ರ್ ಹತ್ತಿಲ್ಲ ಇನ್ನೂ. ಹಾಂ ತೊಳಿಬೇಡ ಅಂತಿದ್ದಕ್ಕಿ ಅವನಿಗೆ ನಮಗೆ ಒಂದೊಂದ್ಸಲ ಟೇಸ್ಟು ಯಾಕೆ ಪಾಲಿ ಇದು ಟೇಸ್ಟ್ ಕಡಿಮೆ ಆಗ್ಬಿಡ್ತದಂತಾನು. ಹಾಂ ಏಯ್ ಅಣ್ಣ ಮದುವೆ ವಯಸ್ಸಿಗೆ ಬಂದ ಈಗ ಮದುವೆ ಆಗ್ಬೇಕು, ಬೆಲೆ ಕೊಡ್ರಲ್ಲ ಇನ್ಮೇಲೆ. ಅಷ್ಟೇ ಹೇಳೋರು ಭಯನೇ ಹೋಗ್ಬಿಟ್ಟು ಫೋಟೋ ಕಳಿಸ್ಬಿಟ್ಟು ಬಯೋಡಾಟಾ ಕಳಿಸು ಅಂತ ಮಾಡಕ್ ಕೆಲಸ ಇಲ್ಲ. ಅಂತಾನೆ ಅಮ್ಮ ಮೇಡಮ್ ಹೇಳಿದ್ರಲ್ಲ, ಅವರು ಬಯೋಡಾಟಾ ಕಳಿಸಿಲ್ಲ ಅಂತಿದ್ರಲ್ಲ, ಕಳಿಸಿದೀವಿ ಅವ್ರಿಗೆ. ಇವನಿಗೆ ಮದುವೆ ಮಾಡಕ್ಕೆ ಭಾನುವಾರ ಬೇಡ ಹುಡುಗಿರ್ ಮನೆಗೆ ಹೋಗಿ ಅಂತೆ, ನನ್ಗೆ ಹೋಗ್ಬಿಟ್ಟು ಬೇಗ ಫೋಟೋ ಕಳಿಸಿ ಅಂದ್ರು. ಹೇಳ್ಬೇಕಲ್ಲ, ನಾ ಭರತಂಗಾರ ಕಳಿಸ್ಕೊಡ್ತೀನಲ್ಲ. ಸೋಮಣ್ಣ ಇದ್ರು ಜೊತೆಲಿ ನಾನೇ. ಕೋಟೆ ಕಡೆ ಮದುವೆ ಆಯ್ತದೆ, ನೀನು ಹಿಂಗೆ ಆದರೆ ಮದುವೆ ಆಗಿಲ್ಲ. ಇಲ್ಲಿ ನೋಡಿ ನಮ್ಮ ಅಕ್ಕನ ಮಗ ಇವನು ತರಕಾರಿ ಬಡಿಸ್ತಾವನೆ. ಚಿಂತನ್ ಅಂತ ಎಲ್ರಿಗೂ ಗೊತ್ತಿರ್ಬೋದು, ಮಂಗಳೂರಲ್ಲಿ ಸ್ಟಡಿ ಮಾಡ್ತಾವನೆ. ಈಗ ಇಲ್ಲಿ ತರಕಾರಿ ಉತ್ತರ್ಸಕ್ಕೆ ಬಿಟ್ಟಿದ್ದೀನಿ. ಇನ್ನು ಇವನು ಗೊತ್ತಲ್ಲ ನನ್ನ ತಮ್ಮ, ನಮ್ದು ಎಡಿಟಿಂಗು ವಿಡಿಯೋ ಎಲ್ಲ ಇವನು. ನಾನಿದ್ದಾರೆ ನೋಡಿ, ತೋರಿಸ್ತೀನಿ ಏನೋ ಮಾಡ್ತಾಯಿದ್ದಾರೆ ಇಲ್ಲಿ ಪ್ರಶಾಂತ್ ಗೌಡ್ರು. ಏನ್ರಿ ಮಾಡ್ತಾಯಿದ್ದೀರಿ ಬಾಸ್? ಆಟ ಆಡೋಕ್ಕೆ. ನಿಮಗೆ ಅಪ್ಟೂರ್ಗೆ ಹೋಗ್ಬೇಕು ಅಂತ ಅನ್ಸಕ್ಕಿಲ್ವಾ? ಏಕೆ? ಅಪ್ಪ ಒಬ್ಬರೇ ಮಲ್ಕೋತಾರೆ ಅಂತ. ಸರಿ, ಗುಡ್ ಬಾಯ್. ಏನು ಹೊರಗಬಾರ್ದು ನೋಡಿ. ನಮ್ಮ ನಿತ್ಯ ಇಲ್ದಿರೋದಕ್ಕೆ ಮನೇಲಿ ಬಟ್ಟೆಗಳಿಲ್ಲ ಅಂದರೆ ಅಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿ ಬಿಟ್ಟಿದ್ದೀವಿ. ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಅವರು ಎಡಿಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ, ಇವರು ಇದರಲ್ಲಿ ಬಿಸಿ. ಅಪ್ಪ ಅಭಿ ರೀತಿ ಅಭಿ ಮಮ್ಮ ನಮ್ಗೆ ಹುಡುಗಿ ನೋಡಿ ಅಂತಾನೆ ಗ್ಯಾಸ್ ಸಿಲಿಂಡ್ರ್ ಫಿಟ್ ಮಾಡ್ದಾನೆ ಒಲೆಗೆ ಹಚ್ತವ್ರೆ ಬರ್ತಾವರು. ಆಮೇಲೆ ಯಾವ್ದಕ್ಕೆ ಫಿಟ್ ಮಾಡ್ದ 3 kg ಮತ್ತೆ ತುಂಬಿಸಿದ್ರು. 2 kg ಇತ್ತಾ? ಮತ್ತೆ ತೀರೆ ಹೋಯ್ತು ಅಂತಿದ್ದಿಲ್ಲ ಟೀಮ್ ಮಾಡ್ಬೇಕಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್. ಒಂದು ಹ್ಯಾಬಿಟ್ ಇಲ್ಲ, ಏನಿಲ್ಲ. ಇದುವರೆಗೂ ಹೆಣ್ಣು ಸಿಕ್ಕಿಲ್ಲ. ಬಹಳ ಎಜುಕೇಟೆಡ್. ಯು ವಾಸ್ ಕಂಪ್ಲೀಟೆಡ್ ವಾಟ್ BA ನಾ? ಯು ವಾಸ್ ಕಂಪ್ಲೀಟೆಡ್ BA ಫಾರ್ ಯುವರ್ psychology. He was completed BBA in psychology. Please give hen for him, and he was giving 1 acre land. Who was giving hennu for appa? Is giving ಹೆಣ್ಣು ಪ್ಲಸ್ ಅಪ್ಪ ಅಲ್ಲ ಕಣ, ಹೆಣ್ಣಿನ ಅಪ್ಪಂಗೆ ಇವ್ರು any broker woody quoting means giving 5 lakhs.
ಹೆಣ್ಣು ತೋರ್ಸ್ರೆ 5 ಲಕ್ಷ ಅಂತೆ. ಒಂದು ಹುಡುಗಿ ತೋರ್ಸ್ರೆ 5 ಲಕ್ಷ ಆಫರ್ನ ಕೊಟ್ಟಿದ್ದಾರೆ ಮಿಸ್ಟರ್ ಅಭಿ ಅವರು. ಕೋಗ್ಲುವಾಡಿ ಇಲ್ಲೇ ನೋಡಿ, ಇವರೇ ಹುಡುಗ. ಗೈಸ್ ಈಗ ಕುಕ್ಕಿಂಗ್, ರೈಸ್ ಮಾತ್ರ ಕುಕ್ಕಿಂಗು. ನಾನ್ ವೆಜಿಟೇರಿಯನ್ಗೆ ನಮ್ಮನ್ನು ನಮ್ಮ ಚಿಂತನು ಕುಕ್ಕಿಂಗು. ಮಿನಿಲ್ ಇವರು ಶರತ್ ಕನ್ನಡಿಗ ನೋಡಿರ್ಬೋದು ನೀವು. ಅದೇ ತರ ಇವ್ರು ಮುಂದೆ ಡಾಕ್ಟರ್ ಬ್ರೋ ತರ ಆಯ್ತಾರೆ. ಇವ್ರು ನೋಡ್ಬೋದು ನೀವು ಯೂಟ್ಯೂಬ್ ಅಲ್ಲಿ. ನಮ್ ಇವನೇ ಎಲ್ಲ ಎಡಿಟಿಂಗ್ ಗೊತ್ತು ಇವ್ನಿಗೆ ಈ ವಯಸ್ಸಿಗೆ. ನೋಡ್ಬೋದು ಇವ್ನ ವಿಡಿಯೋ ಐತೆ ನೋಡಿ. ಏನ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾನೆ ಅಂತಂದ್ರೆ ನಮ್ಗೆ ಕಾನಕಾಯ ಸಮಾಜ್ ಗಯ ಬಿಟ್ರೆ ಅಷ್ಟೇ ನಮ್ಗೆ ಹಿಂದಿ ಬರೋದು. ಇವ್ನು ಹಿಂದಿ ಹೆಂಗ್ ಮಾತಾಡ್ತಾನೆ ಅಂದ್ರೆ ನೀವೇ ಕೇಳಿಸ್ಕೊಳ್ಳಿ. सौरभ जोशी मीट करना चाहिए ना. हाँ तो वो वीडियो सौरभ जोशी में वो शेयर होता है. ಹೇಳು ಬೈಸ್. ಹುಡುಗಿಯರು ಬಂದ್ರೆ ಖುಷಿ ಖುಷಿ. ಓ ಯಾರಿಗೆ? ಕೋಗಿಲುಡಿಗೆ ಅಭಿಮಾನಿಗೆ ಹುಡುಗಿಯರು ಬಂದ್ರೆ ಖುಷಿ ಖುಷಿ. ನಿನ್ನ ಮರ್ಯಾದೆ ತೆಗೆಯಕ್ಕೆ ನಮ್ದೇ ಸಾಕು. ಸಿಕ್ಕೋ ಹುಡುಗಿಯರನ್ನು ಪ್ರೋಹಿಸೋದ್ರಲ್ಲಿ ಹೋಗಿ ನೋಡಿ ಅಭಿ ಪಂಠ ಅಲ್ಲ, ಪಂಟ್ರಾಗಿರೋದು ಮದುವೆ ಆಗೋದು ಅನ್ಪಂಟರ್. ಚಾಕಿಡ್ದು ನಿಂದಿಗೆ ಬಾ. ಇದನ್ನು ಬೀಳಿಸ್ಕೊಳ್ಳಲು ಹೋಗಿ ಬಯಸ್ಕೊಂಡುತ್ತಿದ್ದ ಕೋಗಿಲ್ವಾಡಿ ಅಭಿ ವೀಕ್ಷಿಸಿ ಇಂದು ರಾತ್ರಿ 10:30ಕ್ಕೆ. ಫೈನಲಿ ಚಿಕನು ವಿತ್ ರೈಸು ಎಲ್ಲ ರೆಡಿಯಾಗಿದೆ. ಚೆನ್ನಾಗಿ ಬೇಯಲಿ. ನಮ್ಮ ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ನೋಡ್ತಾ ಇರ್ಬೋದು ನೀವು. ಗಮ್ ಅಂತೈತೆ. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀವಿ. ಎಲ್ಲ ಕಾತುದರದಿಂದವ ಕಾಯ್ತಾ ಕೂತವ್ರೆ ಯಾವಾಗ ಬರ್ತದೆ ಅಂತ. ಮೊಸರನ್ನ ಹರಿಸಿ ಹಾಯ್. ನಮ್ಮನ್ನ ಮಾಡಕ್ ಕೆಲಸ ಇಲ್ಲ. ಊಟ ಮಾಡ್ಕೊ ಮನಿಕೊ. ನಾಳಿಕೆ ಕ್ಲಾಸ್ ರಜಾ. ನಾಳೆ ನಿನಗೆ ಇಂಡಿಪೆಂಡೆನ್ಸ್ ಡೇ. ನೀನು ಪೊಲೀಸ್ ಆಗಿ ಫಿಲಮ್ಗೆ ಹೋಗ್ತಾಯಿದ್ದಿ. ಅಪ್ಪ ಪೊಲೀಸರು ಹಿಂಗೆಲ್ಲ ಆಡ್ತಾರ? ಆಯ್ತೇನು ಅಡುಗೆ? ಆಯಿತು, ಕೂತಿದ್ದೀವಿ ಊಟಕ್ಕೆ. ಏನೇ ಹೇಳಿ ಈ ಥರ ಅಡುಗೆ ಮಾಡ್ಕೊ ಊಟ ಮಾಡೋದೇ ಒಂಥರ ಮಜಾ, ಸಕ್ಕತ್ತಾಗಿರುತ್ತೆ ಫೀಲು. ಊಟ ಹೆಂಗಿದೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ. ಬನ್ನಿ ಊಟ ಮಾಡೋದ. ವೆಜ್ಜಿಯವರು ಇವರೇ ಭಟ್ರು ಅಡುಗೆ ಮಾಡ್ಯಾರವರು. ಏನು ಬ್ರೋ ನೀನು ಸ್ಟಡಿ ಮಾಡ್ತಿರೋದು? ಹೇಳಿ ಜೋರಾಗಿ ಹೇಳು. BBA in hotel management. BBA in hotel management. ಹೋಟೆಲ್. ಅದಕ್ಕೆ ಅಭಿಯಾನಂಗೆ ಮಾಡಿಕೊಟ್ಟವ್ರು ಇವತ್ತು. ಅಭಿಯಾನ ಟೇಸ್ಟ್ ನೋಡ್ತೈತೆ. ಟೇಸ್ಟ್ ನೋಡ್ತಾ ಇಲ್ಲ, ರಿಸಿ ಬಿಡಿಸ್ತಾ ಇರೋದು. ಸೂಪರ್ ಆಗಿದೆ ಸಾಂಬಾರು, ಚೆನ್ನಾಗಿ ಮಾಡೋಣ. ಬಾ ರಸಿ ಊಟ ಮಾಡೋದು ಆರಾಮಾಗಿ. ಬಾ ಮನೆಗೆ ತೊಳೋ. ಹೊಟ್ಟೆ ತಿಂತಾರೋ ಆರ್ಲಿ. ಇನ್ನೇನಾದ್ರು ಸಜೆಷನ್ ಕೊಡಬೇಕಾ? ಏನು ಬೇಡಿ. ನಮ್ಮ ದೇಶದ ರಾಷ್ಟ್ರ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ನಮ್ಮ ಅಭಿಪ್ರಾಯದಲ್ಲಿ ಸರ್ವ ಜನಾಂಗಗಳಿಗೂ ಸಾಲ ಹೊರಿಸಿದ್ದಾರೆ ಅಂತ ಒಂದು ಸಜೆಷನ್ ಹೇಳ್ತಿದ್ದಾನೆ. ಅದೆಷ್ಟೆಷ್ಟು ಅಂತ ಆದಷ್ಟು ಬೇಗ ತೀರ್ಸ್ಕೊಡ್ತಾನೆ. ಯಾರು ಗೊತ್ತಿಲ್ಲ, ಈ ವಿಡಿಯೋ ಮುಖಾಂತರ ತೀರ್ಸುವಲ್ಲ, ಹೇಳು ಅಂತ ಹೇಳ್ತಾ ಇರೋದು. 2 ಲಕ್ಷ ಎಷ್ಟೆಷ್ಟು ಒಬ್ಬೊಬ್ರಿಗೆ ಸಾಲ ಬಂದಿರೋದು? 200 ಲಕ್ಷ ಕೋಟಿ ಏನೋ ಇರಬೇಕು ಒಬ್ಬೊಬ್ಬರಿಗೆ. ಅಲ್ಲ, ಇದು ಭಾರತದ್ದು ಅಂತ ಇಲ್ಲ, ಒಬ್ಬೊಬ್ಬರಿಗೆ ಹೇಳಿದ್ರಲ್ಲ ಅಂತ ಹೇಳ್ರಿ. ನಮ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ EMI ನೇ ತೀರ್ಸಕೈತಲ್ಲ ನೀನು. ಇದು ಬೇರೆ ಭಾರತ ಬೇರೆ. ಊರಲ್ಲಿ ತಗೊಂಡ್ರೆ ಸಂಘ ಸಾಲನೇ ಕಟ್ತಾ ಇಲ್ಲ ಜನ. ದೇಶ ಸಾಲ ಕಟ್ಟಾರ. ಹೇಳು ನಮ್ಮ ಮಾತು ಹೇಳು. ಅಲ್ಲ ಬಲ ಬರ ಅಣ್ಣ ಮಹಾಪ್ರಭು ನೀವೇ ನಿಲ್ಲಿ. ಬರ್ಬೇಕು ಹೇಳಿ. ಅದಕ್ಕೆ ದೇಶ ಸಾಲ ಎಲ್ಲ 2 ಲಕ್ಷ ಕೋಟಿ ಏನು ಹೇಳ್ದ. ಊರಲ್ಲಿ ತಕ್ಕಂತ ಸಂಘ ಸಾಲನೇ ಕಟ್ಟಕೈತಲ್ಲ, ಇನ್ ದೇಶ ಸಾಲ ಕಟ್ಟವ ಏನ್ರಿ? ತಡ್ರಿ ಇಲ್ಲಿ ಚೆಕ್ ಮಾಡ್ತೀನಿ ನಾನು. ರೇ ಎಲ್ಲಾನು ಚೆಕ್ ಮಾಡಕ್ ಹೋಗ್ಬೇಡಿ. ಲೈಟ್ ಹಾಕೋ ತಲೆಗೆ ಬಿಡ್ಕೊಂಡಿದಿ.
ಗಾಯ್ಸ್ ಫೈನಲಿ ಊಟ ಎಲ್ಲ ಆಗಿದೆ, ಮಲಗೋ ಟೈಮು 12 ಗಂಟೆ ಆಗ್ಬಿಟ್ಟು. ಬೆಳಿಗ್ಗೆ ಶೂಟಿಂಗ್ ಇದೆ. ನಾಳೆ ಅಭಿಷೇಕ್ ಅವರು ಸೋಬ್ರದ ಜೊತೆ ಎಂಥದ್ದು ಪರದೆನ ಅಂದರೆ ಸೀನ್ ಹಂಚ್ಕೋತಾ ಇದ್ದಾರೆ, ಕ್ಯಾಮ್ರದ ಮುಂದೆ ಕಾಣಿಸ್ಕೋತಾರೆ. ಅವ್ರಿಗೆ ಒಳ್ಳೇದಾಗಲಿ. ವೈಟ್ ಆ್ಯಂಡ್ ವೈಟ್ ಪ್ಯಾಂಟು ವಿತ್ ಶರ್ಟ್ ಎಲ್ಲ ಬರ್ತಾ ಇದೀವಿ ಹಾಕೊಂಡು ಈಗ ಅಲ್ಲೇ ಐರನ್ ಬಾಕ್ಸ್ ಕೇಳಿದಾರೆ, ಇಲ್ಲಿ ಐರನ್ ಬಾಕ್ಸ್ ಇದೆ ಅಂತ ತೋರಿಸಿದ್ದೀನಿ. ನಾಳೆ ಹೆಂಗ್ ಕಾಣ್ತಾರೆ ಅಂತ ಒಂದು ವಿಡಿಯೋ ಹಾಕ್ತೀವಿ, ಕಮೆಂಟ್ ಮಾಡಿ. ಮದ್ವೆ ಮಾಡೋಣ ಮಾಡೋಣ ಮಾಡೋಣ. ಈಗ ನಾವು ಮಲ್ಗಣ. ಗುಡ್ ನೈಟ್. ಜೈ ಭಾರತ್ ಮಾತಾ, ಜೈ ಕನ್ನಡಿಗ, ಕನ್ನಡಾಂಬೆ, ಜೈ ಕನ್ನಡಿಗರಿಗೆ. ಮನೆ ಕಳಿ ಬರ್ತೀವಿ.